ಊಟ ಮಾಡು ಊಟ ಮಾಡು. ಇದು ಇವರ ಫೇವ್ರೇಟ್ ಆಯಿತಾ, ಮೆಣಸಿನ ಬಜ್ಜಿ. ಹೀಗೆ ಆಗಿದೆ ನೋಡ್ಬೋದು. ಆಯಿಲ್ ಫುಡ್ ಮಾತ್ರ, ಆಯಿಲ್ ತಿನ್ನೋದನ್ನ ತಿನ್ನಬೇಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಯಾವಾಗಲೂ ಈಗ ಇದೇ ಜಾಗದಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋದಲ್ಲ ಬೆಳಗ್ಗೆ. ಇವತ್ತು ಸ್ವಲ್ಪ ಬೆಂಡೆಕಾಯಿ ಉಂಟು, ಹಾಗೆ ಅಮ್ಮ ಬಂದು ತೆಗಿಲಿಕ್ಕೆ ಹಾಗೆ ತೆಗೆಯುವ ಅಂತ. ಕುಕ್ಕುಂಬರಿ ಅಂತ ಇಲ್ಲ, ಸ್ವಲ್ಪ ಬೆಂಡೆಕಾಯಿ ಮಾತ್ರ ಇರುವುದು ತೆಗಿಲಿಕ್ಕೆ. ಮೆಲ್ಲ ಮೆಲ್ಲ. ಫ್ಲವರ್ ಎಲ್ಲ ಆಗಿದೆ, ಈಗ ಮತ್ತೆ ಕೂಡ ಆಗ್ತದ ಒಂದು ಪಿರಲ ಹಾಪುನ ಅಂದ ತಿಮ್ಮ ಪೂ ಪೂರ ಆತನು ಬೆಂಡೆಕಾಯಿ ಕೂಡ ಹಾಪು ನಾವು ಹತ್ತು ನಾನು ಕೂಡವ್ರ ಹಾಗೆ. ನೀರು ಇನ್ನು ಬಿಡಬೇಕಷ್ಟೇ ಗೈಸ್. ಅಮ್ಮನೊಂದು ಕಟಿಂಗ್ ಎಲ್ಲ ಆಗಲಿ, ಆಮೇಲೆ ನೀರು ಈಗ ಬಿಡಬೇಕು. ನಿಮಗೆ ತೋರಿಸ್ತೇನೆ ಎಂತೆಲ್ಲ ಬೇರೆ ಏನಾದರೂ ಅಪ್ಡೇಟ್ ಏನಾದರೂ ಉಂಟಾ ಅಂತೇಳಿ. ಹಾಗೆ ಹೋಗುವ ನಾವು. ಮತ್ತು ನಮ್ಮ ಬಚ್ಚಂಗಾಯಿ ಗಿಡದಲ್ಲಿ ಹೂವಾಗಿದೆ ಗೈಸ್ ನೋಡಿ. ಅಮ್ಮ ಇದನ್ನು ಮೇಲೆ ಕಟ್ಟಿ ಬಿಟ್ಟಿದ್ದಾರೆ ಆಯಿತಾ. ಬಚ್ಚಂಗಾಯಿ ಅದು ವೆಯ್ಟ್ ತಾಂಗ್ತದ ಮಾರೆ, ಕೆಳಗೆ ಹೋಗ್ಬೇಕು ಅದು. ಮತ್ತು ಬಸಳೆ ಸ್ವಲ್ಪ ದಪ್ಪ ದಪ್ಪ ಆಗಿದೆ ಅದರಲ್ಲಿ ಹಾಗೆ. ಮತ್ತೇನು ದೊಡ್ಡ ಅಪ್ಡೇಟ್ ಏನಿಲ್ಲ. ಮತ್ತು ಆ್ಯಸ್ ಯೂಶ್ವಲ್ ಇದು ಅಲಸಂಡೆ ಆಗಿದೆ ಅಷ್ಟೇ. ಮತ್ತು ಇದು ಸ್ವಲ್ಪ ಗ್ರೋ ಆಗಿದೆ. ಇದು ಆಯಿತು ಗೈಸ್, ನೀರೆಲ್ಲ ಕೊಟ್ಟಾಯಿತು. ಎಷ್ಟು ಸಿಕ್ಕಿದ್ದು ಗೊತ್ತುಂಟ ತರಕಾರಿ. ಈಗ ಎಷ್ಟು ಬೆಂಡೆಕಾಯಿ ಮಾತ್ರ ನೀನು ನಿಜ ಭತ್ತ ನಿಜ ಇಷ್ಟು ಗೈಸ್, ಇಷ್ಟು ಸಿಕ್ಕಿತು ಹಾಗೆ ಗೈಸ್. ತುಂಬ ಬೆಂಡೆಕಾಯಿ ಸಿಕ್ಕಿದಲ್ಲ, ನೀವು ನೋಡಿದ್ರಲ್ಲ. ಅದನ್ನು ಯಾವಾಗಲೂ ಪಲ್ಯ, ಸಾಂಬಾರು, ಪುಳಿ ಮುಂಚಿ ಒಳ್ಳೆಯದಾಗಲಿಲ್ಲ. ಹಾಗೆ ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದೆ, ಹಾಗೆ ಯೂಟ್ಯೂಬಲ್ಲಿ ಇತ್ತು ಬೆಂಡೆಕಾಯಿ ಕುರ್ಕುರೆ ಅಂತ. ಹಾಗೆ ನಾವು ಟ್ರೈ ಮಾಡುವ ಕುರ್ಕುರಿ. ಒಳ್ಳೆಯದಾದರೆ ತಿನ್ನುವ, ಒಳ್ಳೆಯದಾಗದಿದ್ದರೂ ಹೇಳ್ತೇನೆ ನಾನು ಆಯಿತಾ. ನಾವು ಫ್ರೈ ಮಾಡ್ತೇವಲ್ಲ, ಈಗ ನಾವು ಇದು ಮಾಡ್ತೇವಲ್ಲ ಗೈಸ್, ಅದು ಎಂತ ಹೆಸರು, ಬೋಂಡ, ಮೆಣಸಿನ ಬೋಂಡ ಬಜ್ಜಿ, ಅದೇ ರೀತಿ ಮಾಡೋದು. ಹಾಗೆ ಎಲ್ಲ ಉಡಿ ಎಲ್ಲ ಹಾಕಿ ಒಂದು ಚಂದ ಮಾಡಿ ಕಟ್ಟೆಲ್ಲ ಮಾಡುವ. ತೆಗೆದು ಹೀಗೆ. ಇದು ಮಾತ್ರ ದೊಡ್ಡ ಬೆಂಡೆಕಾಯಿ, ಅದು ಸಣ್ಣದಿದ್ದದು. ಹೀಗೆ ಕಟ್ ಮಾಡಿ ಇದನ್ನು ಹೀಗೆ ಕಟ್ ಮಾಡಲಿಕ್ಕೆ ನೋಡಿ. ಹೀಗೆ ಇನ್ನೆಲ್ಲ ಕಟ್ ಮಾಡಿ ಸಿಗ್ತೇನೆ ನಾನು ನಿಮಗೆ. ಹೀಗೆ ಕಟ್ ಮಾಡ್ಬೋದು. ಇಷ್ಟೇ ಉದ್ದ ಇದ್ದದ ಅವರು ತೋರಿಸಿದ ಬೆಂಡೆಕಾಯಿ ಎಲ್ಲ. ನಮ್ಮದು ಲಾಂಗ್ ಇದೆ, ಅದಕ್ಕೆ ಸ್ವಲ್ಪ ಕಡಲೆ ಹೊಡಿ. ಮತ್ತು ಸ್ವಲ್ಪ ಮೈದಾ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೇನೆ. ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ನೀವು ಇದ್ರೆ ಹಾಕಿ, ಇಲ್ಲದ್ರೆ ಬರೋದಿಲ್ಲ. ಇದು ಮೊನ್ನೆಗೆ ನಾನು ತಂದದಿತ್ತು ಗೋಬಿಗೋಸ್ಕರ. ಹಾಗೆ ಇನ್ನು ಎಲ್ಲ ಉಡಿ ಎಲ್ಲ ಹಾಕುವ. ಉಪ್ಪು, ಗರಂ ಮಸಾಲ ಪೌಡರ್, ಇದು ಕೊರಿಯಂಡರ್ ಪೌಡರ್, ಮತ್ತು ಜೀರಾ ಪೌಡರ್, ಇದು ಚಿಲ್ಲಿ ಪೌಡರ್. ಹೌದು ಗೈಸ್, ನಮ್ಮ ಮಸಾಲೆ ರೆಡಿ ಆಯಿತು. ಇವಾಗ ಬೆಂಡೆಕಾಯಿ ಹಾಕೊಳ್ಳುವ ನಾವು. ಬೆಂಡೆಕಾಯಿ ನಾನು ಇಲ್ಲಿ ತುಂಬ ಆ್ಯಡ್ ಮಾಡಲಿಲ್ಲ, ಸ್ವಲ್ಪ ಮಾತ್ರ. ಯಾಕಂದರೆ ಟ್ರಯಲ್ ಮಾಡೋದಲ್ಲ, ಒಳ್ಳೆಯದಾಗದಿದ್ದರೆ ಅದಕ್ಕೋಸ್ಕರ. ಇದೊಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿ. ನಾನು ಕೂಡ ಫಸ್ಟ್ ಮಾಡೋದು ಗೈಸ್, ಹೇಗಾಗ್ತದೆ ಗೊತ್ತಿಲ್ಲ ಆಯಿತಾ. ನೋಡು, ಅದಕ್ಕೆ ನಾನು ಸ್ವಲ್ಪ ಮಾಡಿದ್ದು. ಬೆಂಡೆಕಾಯಿ ತುಂಬ ಇತ್ತು, ಬಾಕಿದ ಪಲ್ಯ ಮಾಡಿದೆ. ಅದಕ್ಕೆ ಹಾಳಾಗಿದ್ರೆ ಎಂತ ಮಾಡ್ಬೋದು. ಅಮ್ಮ ತಿನ್ನುವುದಿಲ್ಲ ಬೆಂಡೆಕಾಯಿ. ನಿನ್ನೆದು ಅಮ್ಮನಿಗೆ ಪದಾರ್ಥ ಉಂಟು ಮತ್ತು ಚಟ್ನಿ ಉಂಟು. ಹಾಗೆ ಇವತ್ತು ಅಮ್ಮನಿಗೂ ಅದೇ.
ನೋಡ್ಲಿಕ್ಕೆ ಹೀಗೆ ಆಗಿದೆ ನೋಡ್ಬೋದು. ಆಯಿಲ್ ಫುಡ್ ಮಾತ್ರ, ಆಯಿಲ್ ತಿನ್ನೋದವನ್ನ ತಿನ್ನಬೇಡಿ. ಗೊತ್ತೇ ಆಗುದಿಲ್ಲ ಇದರೊಳಗೆ ಬೆಂಡೆಕಾಯಿ ಉಂಟು ಅಂತೇಳಿ. ಯಾವುದೋ ಒಂದು ಹೋಟೆಲಿನ ಪೋಡಿ ತಿಂದಾಗೆ ಆಗ್ತದೆ ನನಗೆ. ನೋಡಿ ಗೈಸ್, ಯಾವುದ್ರದ ಒಂದು ಬಜ್ಜಿ ಹಾಕಿ ಕಾಣ್ತದೆ. ಚಿಂಚು ಹೋದ್ಮೇಲೆ ನೆಕ್ಸ್ಟ್ ಡೇ ಗೈಸ್, ಇವತ್ತು ಬೋರ್ ಆಗ್ತದೆ, ನೆನಪಾಗ್ತದೆ. ಮತ್ತು ಅವನು ಯಾವಾಗಲೂ ಬೆಳಗ್ಗೆ ಒಂದು ರಂಪಾಟ ಮಾಡಿ ಹೋಗ್ತಾರೆ, ಮತ್ತೆ ಬರೋದು ಸಾಯಂಕಾಲ ಅಲ್ಲ ಸ್ಕೂಲಿಂದ. ಆಮೇಲೆ ಸಾಯಂಕಾಲ ಆಗುವಾಗ ತುಂಬ ನೆನಪಾಗೋದು ಅವನು ಜಾಸ್ತಿ. ಈಗಷ್ಟು ಗೊತ್ತಾಗೋದಿಲ್ಲ, ಈಗ ಯಾವಾಗಲೂ ನಾವೆಲ್ಲಿರೋದು ಹಾಗೆ. ಸಾಯಂಕಾಲ ಗೊತ್ತಾಗ್ತದೆ. ಗೊಬ್ಬೆ ಇಡೀ ಮನೆ ಗೊಬ್ಬೆಗೆ ಹೇಳ್ತಾ ಇತ್ತು, ಈಗ ಗೊಬ್ಬೆ ಎಲ್ಲ ಇಲ್ಲ. ಮತ್ತು ನನಗೆ ಹೆಲ್ಪ್ ಆಗ್ತಿತ್ತು, ಎಂತಾದರೂ ನಾನು ಕರೆದ್ರೆ ಅಪ್ಪ ಬರ್ತಾ ಇದ್ದ, ಎಲ್ಲ ಸೇರ್ತಾ ಇದ್ದಲ್ಲ. ಹಾಗಾಗಿ ತರಕಾರಿ ವಿಷಯದಲ್ಲಿ ಆಗಿರ್ಬೋದು, ಎಂತ ಕೂಡ. ನನಗೆ ಒಂದು ಟೊಮೆಟೊ ಕೂಡ ಒಂದು ಕಟ್ ಮಾಡಿಕೊಡು ಅಂತ ಹೇಳಿದರೆ ಅಪ್ಪ ಕಟ್ ಮಾಡಿ ಕೊಡ್ತಾ ಇದ್ದ. ಹಾಗೆ ಇರಲಿ, ಬರ್ತಾನಲ್ಲ ನಾಳ್ದು. ಹಾಗೆ ಸ್ವಲ್ಪ ಮಿಸ್ ಮಾಡ್ತಿದ್ದೇನೆ, ತುಂಬ ಏನಿಲ್ಲ, ಸ್ವಲ್ಪ ನೆನಪಾಗ್ತದೆ. ಗೈಸ್, 7 ಗಂಟೆ ಆಯಿತು. ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ, ಸಿಂಪಲ್ ಆಗಿ ಹೊರಟಿದ್ದೇನೆ. ಬೇರೆ ಡ್ರೆಸ್ ಇರಲಿಲ್ಲ ಆಯಿತಾ, ಆಪ್ಷನ್ ಇರಲಿಲ್ಲ. ಇದು ಮೀಶೋದಿಂದ ತರಿಸಿದ್ದು ಟಾಪು, ಸಿಂಪಲ್ ಟಾಪು. ಇವಾಗ ಟ್ರೆಂಡಿಂಗಲ್ಲಿ ಇದು ಗೊತ್ತಿರ್ಬೋದು ನೋಡಿ, ಇದರಲ್ಲಿ ಹ್ಯಾಂಡಲ್ಲಿ ಇದೆಲ್ಲ ಇದೆ, ಮತ್ತು ಬ್ಯಾಕ್ ಸೈಡ್ ಥ್ರೆಡ್ ಎಲ್ಲ ಇದೆ. ಇದು ಫಿಟ್ಟು ಕೂಡ ಮಾಡಿಸಲಿಲ್ಲ, ಹಾಗೆ ಅರ್ಜೆಂಟಿಗೆ ಹೊರಟಿದ್ದೆ ನಾನು. ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಹೇಳಿದರೆ, ಮೊನ್ನೆ ನಾನೊಂದು ಮದುವೆಗೆ ಹೋಗಿದ್ದೆ, ನೋಡಿರ್ಬೋದು ನೀವು. ಅದರದ್ದು ಇವತ್ತು ತಮ್ಮನ ಅಂತ ಹೇಳಿದ್ರೆ ಹುಡುಗಿಯನ್ನು ಕರ್ಕೊಂಡು ಬರೋದು ಅವಳ ಮನೆಗೆ ಹೋಗಿ. ಹಾಗೆ ನಿನ್ನೆ ಬಂದು ಅವ್ರ ಮನೆಗೆ ಕರೆದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ನಮ್ಮ ಮನೆಗೆ ಯಾರಾದರೂ ಹೋಗೋದಿದ್ರೆ ಸರಿ ಆಗೋದಿಲ್ಲ. ಮಧ್ಯಾಹ್ನ ಕೂಡ ಇತ್ತು ಫಂಕ್ಷನ್, ನಾನು ಹೋಗಲಿಲ್ಲ, ಹೋಗಿದ್ದು. ಹಾಗೆ ಪಿಂಕಿ ಅವರೆಲ್ಲ ಹೋಗ್ತಿದ್ದಾರೆ, ಅವರ ಜೊತೆಗೆ ಒಂದು ಹೋಗಿ, ಅವರ ಬಸ್ಸೆಲ್ಲ ಉಂಟು ಇಲ್ಲಿಂದಲೇ, ಬಸ್ಸಿಂದಲೇ ಹೋಗಿ ಸೀದಾ ಹೋಗಿ ಊಟ ಮಾಡಿ ಆ ಹುಡುಗಿಯನ್ನು ಕರ್ಕೊಂಡು ಬರೋದು ಇವರ ಮನೆಗೆ. ಹಾಗೆ ಎಲ್ಲ ಹೋಗ್ತಾ ಇದ್ದಾರೆ. ಹಾಗೆ ನಾನು ಕೂಡ ಅವರ ಜೊತೆ ಹೋಗ್ತಾ ಇದ್ದೇನೆ. ಹಾಗೆ ಎಲ್ಲ ಆಯಿತು. ಇನ್ನು ನಾಯಿಗೆ ಒಂದು ಊಟ ಹಾಕ್ಲಿಕ್ಕೆ ಉಂಟು, ಅದು ಈಗ ನಾನು ಬಂದಾಗ್ತೇನೆ. ಹಾಗೆ ಹೋಗುದು ಈಗ. ಬೆಕ್ಕುಗಳೆಲ್ಲ ಒಳಗೆ ಹಾಕಿದೆ. ಅಮ್ಮ ಸೀರಿಯಲ್ ನೋಡಿದ್ರೆ ಲಿಂಕ್ ಯಾರಿಗಾದ್ರು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಉಂಟು, ಅಲ್ಲಿಂದ ಹೋಗಿ ನೀವು ಬೈ ಮಾಡ್ಬೋದು. ಹಾಗೆ ಈ ಥರದ್ದು ಇನ್ನೊಂದು ಕೂಡ ತರಿಸಿದೆ, ಒಟ್ಟಿಗೆ ತರಿಸಿದ್ದು. ಕಡಿಮೆ ಗೈಸಿದ್ದಕ್ಕೆ 200 150 ಏನೋ ಬಸ್ ಮಾಡಿದ್ದಾರೆ. ಬಸ್ ಇಲ್ಲಿ ಪಿಂಕಿ ವಿಂಡೋ ಸೈಡಲ್ಲಿ ಕೂತಿದ್ದೇನೆ. ಬಟ್ ಒಂದು ಫುಲ್ ಜಾಲಿ. ಮನೆಗೆ ಊಟ ಈಗ ಮಾವಿನಕಾಯಿ, ಗೋಬಿ, ಮೆಣಸು ಮತ್ತು ಸಾಂಬಾರು. ನಾನ್ ವೆಜ್, ಕೋಳಿ, ಎಗ್. ಊಟ ಮಾಡಿ. ಇದು ಇವರ ಫೇವ್ರೇಟ್ ಆಯ್ತಾ, ಮೆಣಸಿನ ಬಜ್ಜಿ. ಹೌದಾ? ಅನ್ನ ಮಾಮಿಗೆ ಕೊಡದಿದ್ರೆ ಆಗ್ಬೋದು ಅದೇ. ಇಕ್ಕ ಅದು ಇಷ್ಟ ಆಗ್ತದ, ನಿಕ್ಕಲು ಇಷ್ಟ. ನೋಡಿ ಅವರ ಮನೆ ಹೇಗೆ ಡೆಕೋರೇಷನ್ ಮಾಡಿದರೆ, ಚೆಂದ ಆಗಿದೆಲ್ಲ. ಆಯಿತು, ಊಟ ಎಲ್ಲ ಆಯಿತು. ಇನ್ನು ಹೋಗೋದು, ಎಲ್ಲಿ ಉಂಟು ಬಸ್ ಕಾಣ್ತಾ ಇಲ್ಲ. ನಾನು ಮನೆಗೆ ಬಂದೆ, ಗಂಟೆ 10:20 ಆಯಿತು. ಈಗ ಬಂದದಷ್ಟೇ ಮನೆಗೆ. ಬಸ್ ಇಲ್ಲಿವರೆಗೆ ಇತ್ತು ಅವರಿಗೆ. ಹಾಗೆ ಒಂದು ಮದುಮಗಳು ಕಾರಲ್ಲಿ ಬಂದದ್ದು, ನಾವು ಬಸ್ಸಲ್ಲಿ ಬಂದದ್ದು. ಅಮ್ಮ ಮಲಗಿದ್ದಾರೆ. ಇನ್ನು ನಾಯಿಗಳಿಗೆಲ್ಲ ಊಟ ನಾನು ಹಾಕಬೇಕು, ಯಾಕಂದರೆ ಹೊರಗೆ ಹೋಗೋದು ಬೇಡ ಅಂತ ಹೇಳಿದೆ ನಾವು. ಗೊತ್ತುಂಟಲ್ಲ ಅವರಿಗೆ ಆಗೋದಿಲ್ಲ ಹೊರಗಡೆ ಹೋಗಿ. ಹಾಗೆ ಇನ್ನು ನಾಯಿಗಳಿಗೆಲ್ಲ ಊಟ ಹಾಕಿ ನಾನು ಮಲಗೋದು. ಇನ್ನು ಸಿಗೋಣ ನಾವು ನಾಳೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಉಂಟು ಗೈಸ್, ಯಾರಾದರೂ ತಗೊಳ್ಳಿ. ಸಿಗೋಣ ನಾವು.